ದಯದಲ್ಲಿ ದಯದಲ್ಲಿ ಅರುಗಬೇವುದು ದಯದಲ್ಲಿ ಅಣ್ಣ ನಾನು ಬಂದ ಕೂಡಲೇ ಹೇಗೆ ಇದ್ದರು ನನ್ನನ್ನು ಕಂಡಾಗ ನಿನ್ನ ಮುಖದಲ್ಲೊಂದು ನಗು ಹೊಮ್ಮುವುದು ಸಹಜ. ಅದರ ಹೊರತಾಗಿ ಇವತ್ತು ನಿನ್ನ ಮುಖ ನೋಡುವುದಕ್ಕೆ ಭಯ ಆಗುತ್ತಾ ಉಂಟು. ಕಣ್ಣುಗಳೆಲ್ಲ ಕೆಂಪು ಕೆಂಪು, ಸಿಟ್ಟು ಬಂದಿದೆ ನನಗೆ. ಎಂತಹ ಸಿಟ್ಟು ಅಂತ ಬೇಕಲ್ಲ, ಹೀಗೆ ಎದುರಿಗೆ ಬಂದರೆ ಮುಖ ತಿರುಗಿಸಿ ನಿಲ್ಲುವ ಹಾಗೆ, ಅಥವಾ ನನ್ನನ್ನು ದೂರ ಹೋಗು ಎನ್ನುವ ಹಾಗೆ. ನನ್ನ ಎದುರಿಗೆ ಬಂದ್ರೆ ಅಷ್ಟೇ. ಹೀಗೆ ನಿಂತು ಮಾತಾಡುವಾಗಿಲ್ಲ. ಹೇಗೂ ನಿಂತರೂ ನಾನು ಮಾತಾಡುವುದಿಲ್ಲ ನಿನ್ನ ಜೊತೆ. ನಿನ್ನ ಮುಖ ನೋಡುವುದಕ್ಕೆ ಮನಸ್ಸಿಲ್ಲ ನನಗೆ. ಈಗ ಅಣ್ಣ ಒಮ್ಮೆ ಈ ಕಡೆ ನೋಡು. ಇಷ್ಟೊಂದು ಸಿಟ್ಟು ಬಂದದ್ದು ಹೌದಾ? ಯಾಕೆ ಅಂತ ಬೇಕಲ್ಲ. ಈಗ ಕಾರಣ ಗೊತ್ತಾಗದೆ ಸಿಟ್ಟು ಬಂದ ನಮಗೆ ಅರ್ಥ ಆಗುದು ಹೇಗೆ? ಯಾಕೆ ಸಿಟ್ಟು? ಏನಾಯಿತು? ಕಾರಣ ಏನು? ಅಲ್ಲ, ಏನು ಗೊತ್ತಿಲ್ವಾ ನಿನಗೆ? ಒಳ್ಳೆ ನಾಟಕ ಮಾಡ್ತಾ ಇದ್ದೆ, ಯಾಕೆ ಹೀಗೆ ಮಾಡಿದೆ? ಹೇಗೆ ನಾನು ಜನ ಮಾಡುವುದಿದೆ ಎಲ್ಲ ಗೊತ್ತಿದ್ದು ಕೂಡ ಏನು ಗೊತ್ತಿಲ್ಲದವನ ಹಾಗೆ ನಾಟಕ ಆಡ್ತಾ ಇದ್ದೆ. ಅಲ್ಲ, ಎಲ್ಲ ಗೊತ್ತುಂಟು ಅಂತಲ್ಲ, ಕೆಲವು ಗೊತ್ತುಂಟು. ಆದ್ರೆ ನಿನಗೆ ಸಿಟ್ಟು ಬಂದದ್ದು ಯಾಕೆ ಅಂತ ಮುಚ್ಚಬೇಕು ಬಾಯಿ. ವಿಚಾರಣೆ ನಡೆಸುವುದುಂಟು ನಿನ್ನನ್ನು. ನಾನು ವಿಚಾರಣೆ ನಡೆಸುವವರೆಗೆ ಒಂದಕ್ಷರ ಮಾತಾಡಕೂಡದು ನನ್ನ ಹತ್ರ. ಸುಮ್ಮನಿರ್ಬೇಕು. ಮಹಾಧಿಕ ಪ್ರಸಂಗಿ ನೀನು. ಬಲರಾಮನ ಎದುರು ಹೇಗಿರಬೇಕು ಅಂತ ನಿನ್ನನ್ನು ನೋಡಿ ಉಳಿದವರು ಅರ್ಥ ಮಾಡಿಕೊಳ್ಬೇಕೇನು? ಇಲ್ಲ, ಇಷ್ಟು ಹತ್ತಿರ ನಿಲ್ಲುವುದಕ್ಕೆ